ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಹಿನ್ನೆಲೆಯಲ್ಲಿ ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೇನು ಹೇಳೋದು, ನ್ಯಾಯಾಲಯ ನ್ಯಾಯಾಧೀಶರಿಗೆ ಬಿಟ್ಟಂಥ ವಿಚಾರಗಳಿವೆಲ್ಲವೂ ಕೂಡ ಕೋರ್ಟ್ ತೀರ್ಪಿಗೆ ನಮ್ಮದೇನು ಹಿನ್ನಡೆ ಇಲ್ಲಿಲ್ಲ. ನಾನೇನು ಕಾನೂನು ಹೋರಾಟವನ್ನು ಈ ವಿಚಾರದಲ್ಲಿ ಮುಂದುವರಿಸಲ್ಲ. ನೋಡಿ, ವಿನಯ್ ಕುಲಕರ್ಣಿ ಯಾವ ವ್ಯಕ್ತಿಯನ್ನು ಕೊಂದ ಅನ್ನೋ ಒಂದು ಕಾರಣಕ್ಕೆ ಆರೋಪಿಯಾಗಿದ್ದಾರೋ ಈ ವ್ಯಕ್ತಿ ಯೋಗೀಶ್ ಗೌಡನ ಪತ್ನಿ ಮಲ್ಲಮ್ಮ ಹೇಳ್ತಿರ್ತಕ್ಕಂಥ ಮಾತಿದೆ. ನಾವೇನ್ರಿ ಹೇಳೋದು, ನ್ಯಾಯಾಲಯ ಇದೆ, ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ಯೋಗೀಶ್ ಗೌಡನ ಪತ್ನಿ ಯೋಗೀಶ್ ಗೌಡನ್ನ ಕೊಂದಿದ್ದು ಅಂಥೇಳಿ ವಿನಯ್ ಕುಲಕರ್ಣಿ ಮತ್ತು ಸಂಘಟಕರ ಮೇಲೆ ಬಂದಿರತಕ್ಕಂಥ ಆರೋಪ. ನಾನು ಯಾವುದೇ ಕಾರಣಕ್ಕೂ ಖುದ್ದು ಯೋಗೀಶ್ ಗೌಡನ ಪತ್ನಿಯ ಹೇಳಿಕೆ ಇದು, ಆ ಮನುಷ್ಯ ಅವತ್ತಿಗೆ ಬದುಕಿಲ್ಲ, ಈ ವಿಚಾರದಲ್ಲಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ. ಏನು ತೀರ್ಪಿದೆಯೋ ಸಾಕು, ಆಯಿತು, ಓಕೆ, ನನಗೆ ಇಷ್ಟಕ್ಕೆ ಓಕೆ ಇದೆ, ನಾನು ಎಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸಲ್ಲ. ಆದರೆ ಸರಿ, ಈಗ ಇಲ್ಲಿ ಯೋಗೀಶ್ ಗೌಡನ ಪತ್ನಿ ಮಲ್ಲಮ್ಮ ಏನೋ ಈ ಥರ ಹೇಳಿಬಿಟ್ರು. ಆದರೆ ಯೋಗೀಶ್ ಗೌಡ ಸಹೋದರ, ನಮಗೂ ಕಾನೂನಿದೆ ರೀ, ಅವ್ರಿಗೂ ಕಾನೂನಿದೆ. ಗುರುನಾಥ್ ಹೇಳ್ತಾ ಇದ್ದಾರೆ, ತಡೆಯಾಜ್ಞೆ ಕೊಟ್ಟಿದ್ದಾರಲ್ಲ, ಇದೇ ಮನುಷ್ಯನಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಜೀವಾವಧಿ ಶಿಕ್ಷೆ ಆಗಿದ್ದಿತ್ತು ಯೋಗೀಶ್ ಗೌಡನಿಗೆ. ಈಗ ಯೋಗೀಶ್ ಗೌಡನನ್ನು ಏನು ಯಾರು ಇದೀಗ ಕೊಂದಿದ್ರಲ್ಲ, ಕೊಂದವರಿಗೆಲ್ಲ ಜೀವಾವಧಿ ಶಿಕ್ಷೆ ಅಂತ ಆಗಿಬಿಟ್ಟಿತ್ತು. ವಿನಯ್ ಕುಲಕರ್ಣಿ ಮತ್ತು ಸಂಘಟಕರಿಗೆ ಜಾಮೀನು ಇದೀಗ ಸಿಕ್ಕಿದೆ, ಈಗ ಬೇಲಾಗ್ಬಿಟ್ಟಿದೆ. ಜೊತೆಗೇನಾಗಿದೆ, ಏನು ಶಿಕ್ಷೆ ಕೊಟ್ಟಿದ್ರಲ್ಲ ಜೀವಾವಧಿ ಅಂಥೇಳಿ, ಅದಕ್ಕೆ ಸ್ಟೇ, ಅದಕ್ಕೆ ತಡೆಯಾಜ್ಞೆ, ಶಿಕ್ಷೆ ಕಂಟಿನ್ಯೂ ಮಾಡಬಾರ್ದು, ಅವ್ರನ್ನ ಬಿಡಿ ಆಚೆಗೆ, ಬೇಲ್ ಸಿಕ್ಕಿಬಿಡ್ತು ಅವ್ರಿಗೆ. ಸೊ ಇದೀಗ ವಿನಯ್ ಕುಲಕರ್ಣಿ ಮತ್ತು ಸಂಘಟಕರು ಆಚೆ ಈಗ. ಸೊ ಈ ವಿಚಾರದಲ್ಲಿ ಯಾವ ಯೋಗೀಶ್ ಗೌಡನ ಪತ್ನಿ ಮಲ್ಲಮ್ಮ ನಾನೇನು ಮುಂದಕ್ಕೆ ಹೋರಾಟ ಮಾಡಲ್ಲ ಅಂತ ಅವ್ರು ಹೇಳಿಬಿಟ್ರೆ, ಈ ಯೋಗೀಶ್ ಗೌಡನ ಸಹೋದರ ಇದ್ದರಲ್ಲ, ಅವರು ಒಪ್ತಾ ಇಲ್ಲ ಇದಕ್ಕೆ. ನಮಗೂ ಕಾನೂನಿದೆ ರೀ, ನಮಗೂ ಗೊತ್ತಿದೆ, ಅವ್ರಿಗೂ ಕಾನೂನಿದೆ, ನಾವು ತಡೆಯಾಜ್ಞೆಯನ್ನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು. ಹೋರಾಟಗಾರ ಬಸವರಾಜ ಕೊರವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೊಂದು ಕಡೆ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಬೆಂಬಲಿಗರು ಸಂಭ್ರಮದಲ್ಲಿದ್ದಾರೆ. ನಾವೇನ್ ಹೇಳಿದ್ರೆ ಅದಕ್ಕೆ ಮ್ಯಾಲ ನ್ಯಾಯಾಧೀಶರು ಬಿಟ್ಟಿದ್ದ, ನ್ಯಾಯಾಲಯ ಕೊಟ್ಟಿದ್ದು, ನ್ಯಾಯಾಲಯದ ತೀರ್ಪ ಅಂತಿಮ್. ನಾವು ಅದಕ್ಕೇನ ಅದ ನ್ಯಾಯಾಧೀಶರಿಗೆ ನ್ಯಾಯಾಲಯ ಕೊಟ್ಟಿದ್ದ, ಅದ್ರ ಬಗ್ಗೆ ನಾ ಏನ್ ಮಾತಾಡಕ್ ಹೋಗಲ್ಲ. ಅದೇನ್ ಮ್ಯಾಲ ನ್ಯಾಯಾಧೀಶರ ನ್ಯಾಯಾಲಯ ಅಲ್ಲಿ ಅದೇನ್ ತೀರ್ಪು ತೋತೈತಿ ಅದ ಅಂತೇಳಿ ಭರವಸೆ ಇತ್ತು ಅನ್ನಕದ ಕೋರ್ಟ್ ಅಲ್ಲೇನ್ ತೀರ್ಪು ನಡ್ತೈತಿ ಅದಲ್ಲ, ಅಲ್ಲಿದೆ ನಮ್ಗೇನ್ ಗೊತ್ತಾಕೈತಿ, ಯಾರಿಗೂ ಗೊತ್ತಾಗಿಲ್ಲ. ಅವ್ರಿಗೆ ಶಿಕ್ಷೆ ಆಕೈತಿ ಅಂತ ಏನಾರ ಗೊತ್ತಿತ್ತ, ಇಲ್ಲ ಅವ್ರ ಶಿಕ್ಷೆ ಈಗ ಜಾಮೀನ್ ಕೊಟ್ಟಂತ ಗೊತ್ತಾಕೈತಿ, ನಮ್ಗೇನು ಗೊತ್ತಾಗ. ಹಿನ್ನಡೆ ಅನ್ನಕೇನದ ಕೋರ್ಟ್ನಾಗ ಏನ್ ನಡೀತೈತಿ ಅದ್ರ ಬಗ್ಗೆ ನಾವೇನ್ ಮಾಡಿದ್ರು ನಡೆಯಂಗಿಲ್ಲ. ನಮ್ದೇನೋ ಇಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ತೀರಾ? ಸುಪ್ರೀಂ ಕೋರ್ಟ್ ಗಿಟ್ಟಿಗೆ ನಾವೇನು ಹಾಕಿ. ಈಗ ಗುರುನಾಥ್ ಗೌಡ ಆಗಿರ್ಬೋದು, ಕೊರವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಹೇಳಿದಾರೆ. ನೀವೇನಾರು ಅವ್ರು ಈಗ ವಿಚಾರ ಮಾಡಿದೇವ್ರಿ, ನಮ್ಗೆ ವಕೀಲರು ನಮಗೆ ಫೋನ್ ಹಚ್ಚಿ ಹಿಂಗೆ ಜಾಮೀನು ಸಿಕ್ಕೈತೆ ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವ್ರ ಕಡೆ ಬಂದೆ. ನಾನು ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಾನೂನು ಐತಿ, ನಮಗೂ ಒಂದು ಥರ ಕಾನೂನು ಐತಿ. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಹಿಂಗಾಗತ್ತೆ ಅಂತೇಳಿ ಹಿಂಗೆ ಆಗೋದಿಲ್ಲ, ಆಗ್ತೈತಿ ಅಂತೇಳಿ ನಿರೀಕ್ಷೆ ನಮಗೇನು ಇದ್ದಿದ್ದಿಲ್ಲ. ಯಾವ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಟ್ಟಾರ, ಸ್ಟೇ ಕೊಟ್ಟಾರ ಅನ್ನೋದನ್ನು ನಮಗೇನು ಗೊತ್ತಿಲ್ಲ. ಅದು ಆದೇಶ ಬರುತ್ತೆ ಅಂತೇಳಿ ನಾವು ನಿರೀಕ್ಷಿಸಿರ್ಲಿಲ್ಲ. ಯಾಕಂತ ಕೇಳಿದ್ರೆ ಯೂಶುವಲ್ ಆಗಿ ಡಬಲ್ ಸೆಂಟೆನ್ಸ್ ಕೊಲೆ ಪ್ರಕರಣಗಳಲ್ಲಿ ಅಪರಾಧಿಗಳಂತಾಗಿ ಅವರಿಗೆ ಜೀವಾವಧಿ ಶಿಕ್ಷೆಗಳಾದಾಗ ನ್ಯಾಯಾಲಯಗಳಲ್ಲಿ ಬೇಲ್ ಸಿಗುತ್ತೆ, ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಸ್ಟೇ ಸಿಕ್ಕಿದೆ ಅಂತ ಕೇಳಿದ್ರೆ ಇದೇನೋ ಯಾವ ಅಂಶಗಳ ಮೇಲೆ ಸ್ಟೇ ಸಿಕ್ಕಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅದು ಬಹಳ ಬೇಸರ ಆಗಿದೆ. ಅದನ್ನು ಗಮನಿಸಿ ಯಾವ ಅಂಶಗಳ ಮೇಲೆ ಯಾವ ಕಾರಣಗಳಿಂದಾಗಿ ಅದು ಸ್ಟೇ ಸಿಕ್ಕಿದೆ ಅನ್ನೋದನ್ನ ನಾವು ನೋಡಿಕೊಂಡು ಆದೇಶದ ಪ್ರತಿಯನ್ನು ನೋಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ನಾನು ಈಗಾಗಲೇ ಗುರುನಾಥ್ ಗೌಡ್ರ